ಇಂದು ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾ ಗೌರವಾಧ್ಯಕ್ಷರಾದ ಪುಟ್ಟಮ್ಮ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಈಶ್ವರ್ ಅವರ ನೇತೃತ್ವದಲ್ಲಿ ತಾಲೂಕಿನ ಗೋಪಾಲ್ಪುರ ಗ್ರಾಮದ ವೀರಯೋಧ ಶ್ರೀ ನಾಗಪ್ಪನವರು, ಕೆಬ್ಬೆಪುರ ಗ್ರಾಮದ ವೀರಯೋಧ ಶ್ರೀ ಕೆಆರ್ ಶಿವಣ್ಣನವರನ್ನು ಅತ್ಯಂತ ಭಕ್ತಿ ಮತ್ತು ಗೌರವದಿಂದ ಗೌರವಿಸಿ ಸನ್ಮಾನಿಸಲಾಯಿತು. ನಾವು ಕತ್ತಲಲ್ಲಿ ನಿಶ್ಚಿಂತೆಯಾಗಿ ನಿದ್ರಿಸುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಗಡಿಯಲ್ಲಿ ಕಣ್ಣಿಗೆ ರಪ್ಪೆ ಅಲುಗಾಡಿಸದೆ ಕಾಯುವ ಆ ಜಾಗೃತ ಕಣ್ಣುಗಳು, ಮೈ ನಡುಗಿಸುವ ಹಿಮರಾಶಿ, ಮರುಭೂಮಿಯ ಬಿಸಿಲು, ಪ್ರಾಣವನ್ನೇ ಹತ್ತಿರ ತಂದಿರುವ ಶತ್ರು ಪಡೆಯ ಗುಂಡಿನ ಸುರಿಮಳೆ, ಇವೆಲ್ಲವನ್ನ ಎದುರಿಸಿ ಹೆತ್ತ ತಾಯಿ ಮತ್ತು ಹೆತ್ತ ತಾಯ್ನಾಡಿನ ರಕ್ಷಣೆಗಾಗಿ ತಮ್ಮ ಬದುಕಿನ ಬರೋಬ್ಬರಿ 25 ವರ್ಷಗಳ ಅಮೂಲ್ಯ ಸೇವೆಯನ್ನು ದೇಶಕ್ಕೆ ಸಮರ್ಪಿಸಿ ತಾಯ್ನಾಡಿಗೆ ಮರಳಿದ ನಮ್ಮ ಹೆಮ್ಮೆಯ ವೀರ ಯೋಧರಿಗೆ ಅದ್ದೂರಿಯಾಗಿ ಗೌರವ ಸಮರ್ಪಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದ ಪುಟ್ಟಮ್ಮನವರು ಮಾತನಾಡಿ, ಯೋಧರ ಗಡಿ ಬದುಕಿನ ಕಠಿಣ ಸವಾಲುಗಳನ್ನು ಸ್ಮರಿಸಲಾಯಿತು. ನಾವು ಹತ್ತಿರದಿಂದ ಊಹಿಸಿಕೊಳ್ಳಲು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿ ಸೈನಿಕರು ಬದುಕುತ್ತಿದ್ದಾರೆ. -ಡಿಗ್ರಿ ತಾಪಮಾನದಲ್ಲಿ ರಕ್ತವೇ ಹೆಪ್ಪುಗಟ್ಟುವಂತಹ ಹಿಮದ ಹಾಸಿನ ಮೇಲೆ, ಉಸಿರಾಡಲು ಕಷ್ಟವಾಗುವ ಎತ್ತರದ ಪರ್ವತಗಳ ಮೇಲೆ ಭಾರತಾಂಬೆಯ ರಕ್ಷಣೆ ಮಾಡುವುದು ಸಾಮಾನ್ಯ ಮಾತಲ್ಲ ಎಂದರು. ಹಾಗೆಯೇ ಜಿಲ್ಲಾ ಅಧ್ಯಕ್ಷರಾದ ಈಶ್ವರ್ ಅವರು ಕೂಡ ಮಾತನಾಡಿ, ಮರುಭೂಮಿಯಲ್ಲಿ ಕಡು ಬಿಸಿಲಿನಲ್ಲಿ ಕುಡಿಯಲು ನೀರು ಸಿಗದ ಪರಿಸ್ಥಿತಿಯಲ್ಲೂ ಕೂಡ ದೇಶದ ಗಡಿ ರೇಖೆಯನ್ನು ಈ ವೀರರು ಕಾಯ್ದಿದ್ದಾರೆ. ಹಬ್ಬ ಹರಿದಿನಗಳಲ್ಲದೆ ಕುಟುಂಬದಿಂದ ಸಾವಿರಾರು ಮೈಲಿ ದೂರವಿದ್ದು ಕೇವಲ ದೇಶವನ್ನೇ ನನ್ನ ಮೊದಲ ಆದ್ಯತೆ ಎಂದು ಬದುಕಿದ ಈ ಯೋಧರ ತ್ಯಾಗ ಅನನ್ಯ ಎಂದರು. ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರು ಕೂಡ ಮಾತನಾಡಿ, ಯಾವ ಕ್ಷಣದಲ್ಲಿ ಎಲ್ಲಿಂದ ಶತ್ರುಗಳ ಗುಂಡು ತೂರಿ ಬರುತ್ತದೋ ತಿಳಿಯದ ಕಾರ್ಗತ್ತಲ ರಾತ್ರಿಗಳಲ್ಲಿ ಶತ್ರು ಪಡೆಯ ಪ್ರತಿಯೊಂದು ಕುತಂತ್ರವನ್ನು ಧೂಳಿಪಟ ಮಾಡಿದ ಇವರ ಎದೆಗಾರಿಕೆಗೆ ಇಡೀ ನಾಡು ತಲೆಬಾಗಬೇಕು ಎಂದರು. ಹಾಗೆಯೇ ಗವಿಗರ್ಜನೆ ಪತ್ರಿಕೆಯ ಗವಿಸ್ವಾಮಿ ಅವರು ಕೂಡ ಮಾತನಾಡಿ, ಗಡಿಯಲ್ಲಿ ಶತ್ರುಗಳನ್ನು ಹೆದರಿಸಿ ಓಡಿಸುವಾಗ ಇವರ ಎದೆಗಾರಿಕೆಯಲ್ಲಿ ಬಹಳ ಒಂದು ಗಂಭೀರತೆ ಇದೆ. ಕೇವಲ ದೇಶಭಕ್ತಿಯ ಕಿಚ್ಚು ಮಾತ್ರ ಅಲ್ಲ, 25 ವರ್ಷಗಳ ಕಾಲ ಸಾವಿನೊಂದಿಗೆ ಪ್ರತಿದಿನ ಸರಸವಾಡುತ್ತಾ ಭಾರತಾಂಬೆಯ ಕಿರೀಟಕ್ಕೆ ಧಕ್ಕೆ ಬಾರದಂತೆ ಕಾಯ್ದು ಈ ಇಬ್ಬರು ಯೋಧರು ನಿಜವಾದ ಅರ್ಥದಲ್ಲಿ ನಮ್ಮ ಸಮಾಜದ ಜೀವಂತ ರಿಯಲ್ ಹೀರೋಗಳು ಎಂದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾವಲುಪಡೆಯ ತಾಲೂಕು ಕಾರ್ಯದರ್ಶಿಗಳು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಆಗಿದ್ದಂತಹ ಹಾಗೂ ಅದ್ಭುತ ನಿರೂಪಣಾಕಾರರು ಆಗಿರ್ತಕ್ಕಂತಹ ಎಸ್ ಮುಬಾರಕ್ ರವರು, ಜಿಲ್ಲಾ ಗೌರವಾಧ್ಯಕ್ಷರಾದ ಪುಟ್ಟಮ್ಮನವರು, ಜಿಲ್ಲಾ ಅಧ್ಯಕ್ಷರಾದ ಈಶ್ವರ್ ಅವರು, ತಾಲೂಕು ಅಧ್ಯಕ್ಷರಾದ ಸೈಯದ್ ಅನ್ಸರ್ ಅವರು, ಉಪಾಧ್ಯಕ್ಷರಾದ ಬೆಳವಡಿ ರಾಜಪ್ಪನವರು, ಚಾಮರಾಜನಗರ ತಾಲೂಕು ಅಧ್ಯಕ್ಷರಾದ ಬಿ ಸವಿತಾ, ಬೊಮ್ಮನಹಳ್ಳಿ ಮಂಜುನಾಥ್, ಕಾಳಿಂಗಸ್ವಾಮಿ ಸಿದ್ಧಾರ್ಥ್, ಗವಿಗರ್ಜನೆ ಗವಿಸ್ವಾಮಿ, ತಾಲೂಕು ಅಧ್ಯಕ್ಷೆ ಉತ್ತರಾಜಮ್ಮ, ಮಲ್ಲು, ರಾಮೇಗೌಡ, ಟೌನ್ ಅಧ್ಯಕ್ಷ ಅಜಿತ್, ಉಪಾಧ್ಯಕ್ಷ ಗುರುಪ್ರಸಾದ್, ಮನಸ್, ಸ್ವಾಮಿ, ರಾಜು, ದೇವರಾಜ್ ಇನ್ನು ಮುಂತಾದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು MRG ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ.